ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಇಂದಿನ ವಿಷಯ ಸ್ಟಾಕ್ ಮಾರ್ಕೆಟಲ್ಲಿ ಸೈಕಾಲಜಿ. ಈ ಸೈಕಾಲಜಿ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ಗೂ ಅದಕ್ಕೂ ಏನು ಸಂಬಂಧ, ಅದನ್ನ ಮುಂದೆ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ನಾವೇನೋ ಅಂದ್ಕೊಂಡು ಬಂದು ಇನ್ವೆಸ್ಟ್ ಮಾಡ್ತೀವಿ, ಬಟ್ ಅದು ಸ್ಟಾಕ್ ಮಾರ್ಕೆಟ್ ನಮ್ಗೆ ಇನ್ನೊಂದು ಥರ ಆಟ ಆಡಿಸುತ್ತೆ. ಇನ್ ದ ಎಂಡ್ ನಮ್ಮ ಮನಸ್ಥಿತಿ ನಾವು ಗಟ್ಟಿ ಇರಲಿಲ್ಲ ಅಂತಂದರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನ ಅಚೀವ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಬ್ಯಾಡ್ ಎಕ್ಸಿಕ್ಯೂಷನ್ಸ್ ಮಾಡುತ್ತೆ. ಬ್ಯಾಡ್ ಎಕ್ಸಿಕ್ಯೂಷನ್ಸ್ ಹೇಗಾಗುತ್ತೆ ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಾಗಿ 4-5 ಡಿಫ್ರೆಂಟ್ ಸಿನಾರಿಯೋಸ್ನ ತೊಗೊಂಡಿದ್ದೀನಿ. ಅದನ್ನ ಮುಂದೆ ಬರುವ ಸ್ಲೈಡ್ಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಅದರದ್ದೇ ಆದ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ವಿವರಿಸ್ತೀನಿ. ಹೀಗೆ ಮುಂದುವರಿಸ್ತಾ ನಾನೊಂದು ಡಿಸ್ಕ್ಲೈಮರ್ನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಇದು ಯಾವುದೇ ಥರ ಬೈ ಸೆಲ್ ರೆಕಮೆಂಡೇಷನ್ ಕೂಡ ಅಲ್ಲ, ಇದು ಓನ್ಲಿ ಎಜುಕೇಷನ್ ಪರ್ಪಸ್ ಮಾತ್ರ. ಹೀಗೆ ಮುಂದುವರಿತಾ ಮೊದಲನೇ ಟಾಪಿಕ್ ನಾನು ಚೂಸ್ ಮಾಡ್ತಾ ಇರೋದು ಪೇಷನ್ಸು ನೀವು ಎಲ್ಲ ಕಡೆನೂ ಕೇಳಿರ್ತೀರ. ಹಾಗೆ ಈ ಪೇಷನ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲೂ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ನೀವೊಂದು ಬೀಜ ಹಾಕಿ ಅದರಿಂದ ಒಂದು ಹಣ್ಣು ಬರೋದಕ್ಕೆ ಹೇಗೆ 10-15 ವರ್ಷ ಆಗುತ್ತೋ, ಹಾಗೆ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನೀವೊಂದು ಸ್ಟಾಕು ತೊಗೊಂಡು ಅದರಿಂದ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಅದರದ್ದೇ ಆದ ಟೈಮ್ನ ನೀವು ಕೊಡಬೇಕಾಗತ್ತೆ. ಕೊಟ್ಟಿಲ್ಲ ಇಲ್ಲ ಯಾವ ಥರ ವರ್ಕ್ ಆಗುತ್ತೆ, ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ನಾನು ಈಗ TCS ಶೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. TCS ಶೇರು 2008ಇಂದ ಇಲ್ಲಿವರೆಗೂ ಹೇಗಾಗಿದೆ, ಪೇಷನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಒಂದು ಸಿನಾರಿಯೋ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು TCS ಶೇರು. ನಾನಿದು ಲಾಂಗ್ ಟರ್ಮ್ ಚಾರ್ಟ್ ಇಟ್ಕೊಂಡಿದ್ದೀನಿ ಗೂಗಲ್ ಇದರಲ್ಲೇ. ಸೊ ನೀವು ಇಲ್ಲಿ ನೋಡ್ಬೋದು 2008ಗೂ ಮುಂಚೆ ಇದು ಸ್ಟಾಕು 323ಗೆ ಟ್ರೇಡ್ ಆಗ್ತಿತ್ತು. 2008ಅಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಇದು ಹತ್ತತ್ರ ಏನಿಲ್ಲ ಅಂದರೂ 63% ಡೌನ್ ಆಗಿದೆ. ಸೊ ಇದರ ಅರ್ಥ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮ್ಮದು ಆಗಿನ ವ್ಯಾಲ್ಯೂ ಬಂದು 37,000 ಆಗಿರುತ್ತೆ. ಸೊ ಇಷ್ಟು ಡೌನ್ನ ನಮ್ಮ ಕೈಲಿ ಸಹಿಸೋಕ್ಕಾಗತ್ತಾ? ಇಷ್ಟು ಡೌನ್ ಆದಮೇಲೂ ನಮ್ಗೆ ಪೇಷನ್ಸ್ ಇರುತ್ತಾ? ಸೊ ಈ ಥರ ಮಾರ್ಕೆಟು ನಮ್ಮನ್ನ ಟೆಸ್ಟ್ ಮಾಡ್ತಾ ಇರುತ್ತೆ. ಅದನ್ನೇ ನೋಡಿ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ವ್ಯಾಲ್ಯೂಗೆ ಮತ್ತೆ ರಿಕವರ್ ಆಗೋದಕ್ಕೆ ಏನಿಲ್ಲ ಅಂತಂದ್ರೂ 2 ವರ್ಷ ಹಿಡಿಯುತ್ತೆ ನಾವು ಮಾಡಿದ್ದು ವ್ಯಾಲ್ಯೂನ ಮತ್ತೆ ರಿಕವರ್ ಆಗೋಕ್ಕೆ. ಸೊ 2 ವರ್ಷ ನಮ್ಮ ಕೈಲಿ ತಡ್ಕೊಳಕ್ಕಾಗತ್ತಾ? ಎಗೈನ್ ಇದು ಪೇಷನ್ಸು. 2 ವರ್ಷ ತಡೆದ ಮೇಲೂ ಏನಾಗಿದೆ, ಆಲ್ಮೋಸ್ಟ್ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಅದರ ಹತ್ರ ರಿಟರ್ನ್ ಬರುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡೋ ಬದಲು ನಾನು FDಲಿ ಇನ್ವೆಸ್ಟ್ ಮಾಡಿದರೆ ಪ್ರತಿ ವರ್ಷ 8% ಇಲ್ಲ 7% ಫಿಕ್ಸ್ ಆಗಿ ಬರ್ತಿತ್ತು, ಆರಾಮಾಗಿ ಇರ್ಬೋದಿತ್ತಲ್ವ? ಅದು ನಿಜನೇ. ಬಟ್ ಅದನ್ನೇ ಲಾಂಗ್ ಟರ್ಮ್ ನೋಡಿ, ನೀವು ಲಾಂಗ್ ಟರ್ಮ್ ನೋಡ್ತಾ ಬಂದರೆ ಇದು ಟಾಪ್ ಬಂದು ನಿಮಗೆ 1184%ವರೆಗೂ ರೀಚ್ ಆಗಿದೆ. ಅದೇ ಈಗ ಕರೆಂಟ್ ಸ್ಟೇಟ್ ತಗೊಂಡ್ರೂ ಆಲ್ಮೋಸ್ಟ್ 900%ವರೆಗೂ ರೀಚ್ ಆಗಿದೆ. ಸೊ ಇದರರ್ಥ ಏನು ಹೇಳುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಷ್ಟು ಬೆನಿಫಿಟ್ ಇದೆ. ಮತ್ತು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಪೇಷನ್ಸು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಓಕೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾವಾಗಲೂ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಮತ್ತು ಈಗ ಎರಡನೇ ಟಾಪಿಕ್ ಚೂಸ್ ಮಾಡ್ತಾ ಇದ್ದೀನಿ. ಎರಡನೇ ಟಾಪಿಕ್ ಬಂದು ಲೆವ್ರೇಜ್ ಅಂದರೆ ಏನು? ನಮಗೆ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ಸ್ಟಾಕ್ ಮೂವ್ಮೆಂಟ್ಸ್ಗಳು ನೋಡಿ, ಅಯ್ಯೋ ನಂತರ ದುಡ್ಡಿದ್ದರೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದಿತ್ತಲ್ಲಪ್ಪ. ಅಥವಾ ಸ್ಟಾಕ್ ಬೀಳ್ತಾ ಇರುತ್ತೆ ನಿಮ್ಮ ಹತ್ರ ಇರೋ ಪೋರ್ಟ್ಫೋಲಿಯೋದಲ್ಲಿ, ಅಯ್ಯೋ ಸ್ಟಾಕ್ ವ್ಯಾಲ್ಯೂ ಕಡಿಮೆ ಆಗ್ತಾಯಿದೆ, ನಾನೇನಾರ ಮಾಡಿ ಮತ್ತೆ ಇನ್ನು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡೋಣ ಅಂತ ಬರುತ್ತೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಅಂದಾಗ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಹೋಗ್ತೀವಿ, ಸಾಲ ತಗೊಳ್ತೀವಿ. ಸಾಲ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ ಅದು ಒಂದು ಒಳ್ಳೆ ವಿಷಯ ಅಲ್ಲ. ನಾನು ನಿಮ್ಗೆ ಆಲ್ರೆಡಿ ಇದು ಹಿಂದಿನ ಎಕ್ಸಾಂಪಲ್ ತೋರಿಸ್ದಾಗೆ TCS ನೋಡಿ, ಮಾರ್ಕೆಟ್ ಬಿದ್ದಾಗ ಆಲ್ಮೋಸ್ಟ್ 63% ಬೀಳ್ತು. ಈಗ ಸಾಲ ತಗೊಂಡು ನಾವು ಇನ್ವೆಸ್ಟ್ ಮಾಡಿ ಆ 63% ಬೀಳೋದನ್ನ ತಡ್ಕೊಳಕ್ಕಾಗತ್ತಾ? ಒಂದು ಕಡೆ ಬಡ್ಡಿ ಕಟ್ಟಬೇಕಾಗತ್ತೆ, ಒಂದು ಕಡೆ ರಿಟರ್ನ್ಸು ಕೊಡಬೇಕಾಗತ್ತೆ. ಜೊತೆಗೆ ಮಾರ್ಕೆಟು ನಾವು ಕೊಟ್ಟಿದ್ದ ವ್ಯಾಲ್ಯೂಗಿಂತನೂ 60% ಬಿದ್ದಿದೆ. ಸೊ ಇದನ್ನೆಲ್ಲ ತಡೆಯೋಕ್ಕೆ ನಮ್ಮ ಕೈಲಿ ಕೆಪಾಸಿಟಿ ಇದೆಯಾ? ನಮಗೆ ಮೆಂಟಲಿ ಅಷ್ಟೊಂದು ಸ್ಟ್ರಾಂಗ್ ಇದ್ದೀವಾ? ನನ್ನ ಪ್ರಕಾರ ತುಂಬ ಜನ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ನಾವು ಯಾವತ್ತೂ ಸಾಲ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಹಾಗೆ ನಾವೇನಾರ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ ಅದು ದುಡ್ಡು ಬಂದು ಬೇರೆ ಯಾವುದೇ ರೀತಿಯಾದ ಕಮಿಟ್ಮೆಂಟ್ಗೊಳಗಾಗ್ದೇ ಇದಕ್ಕೆ ಅಂತಲೇ ಇನ್ವೆಸ್ಟ್ಮೆಂಟ್ ಪರ್ಪೋಸ್ಗೋಸ್ಕರ ಇರೋ ದುಡ್ಡನ್ನೇ ಇನ್ವೆಸ್ಟ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಲೆವರೇಜ್ ಅನ್ನೋದು ತುಂಬಾ ಒಳ್ಳೆಯದಲ್ಲ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ವಿಷಯದಲ್ಲಿ.
ನಾನು ಮೂರನೇ ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋದು ಅಕ್ಸೆಪ್ಟ್ ಮಿಸ್ಟೇಕ್ಸ್. ಏನಪ್ಪ ಅಕ್ಸೆಪ್ಟ್ ಮಿಸ್ಟೇಕ್ಸ್ ಅಂತಂದರೆ, ನಾವೆಲ್ಲರೂ ಸ್ಟಾಕ್ ಪಿಕ್ ಮಾಡ್ಬೇಕಾದ್ರೆ ಏನೆಲ್ಲ ನಾವು ತುಂಬ ಚೆನ್ನಾಗಿರೋದೇ ಪಿಕ್ ಮಾಡ್ತೀವ? ಇಲ್ಲ. ಕೆಲವು ಸಲ ನಮಗಿಂದ ತಪ್ಪುಗಳಾಗುತ್ತೆ. ನಾವು ತಪ್ಪುಗಳಾಗಿದ್ದನ್ನ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲ ಇಲ್ಲ ಕಣಪ್ಪ, ಈಗ ಏನು ತಪ್ಪಾಗಿದೆ ಅದು ತಪ್ಪಲ್ಲ, ಇದು ಮುಂದೆ ಇನ್ನೂ ಏರುತ್ತೆ ಅಂತ ಇಟ್ಕೊಂಡ್ರೆ ಅದು ನಮಗೆ ಒಂದೊಂದು ಟೈಮು ಬ್ಯಾಕ್ ಫೈರ್ ಆಗುತ್ತೆ. ನಿಮ್ಗೆ ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡೋಕ್ಕೆ, ಇತ್ತೀಚೆಗೊಂದು ಜೆನ್ಸಾಲ್ ಅಂತ ಒಂದು ಕಂಪನಿ ಬಂದಿತ್ತು. ಜೆನ್ಸಾಲ್ ಇಂಜಿನಿಯರಿಂಗು ನೋಡಿ, ನೀವು ಇಲ್ಲಿ ನೋಡ್ಬೋದು, ಇದು ಚಾಟ್ ಪ್ಯಾಟರ್ನು, ಇದು ಲಾಸ್ಟು, ಇದು ತುಂಬ ವರ್ಷದ್ದೇನಲ್ಲ. ಈಗ ಇಲ್ಲೇ ನೋಡಿ, ಇಲ್ಲಿ ಇದು ಒಂದು ಟೈಮಲ್ಲಿ ₹1,000 ಹೋಗ್ತಿತ್ತು. ಈಗ ಅದ್ರ ವ್ಯಾಲ್ಯೂ ಬಂದು ಆಲ್ಮೋಸ್ಟ್ 98% ಡಿಕ್ರೀಸ್ ಆಗಿದೆ. ನಾವು 1,00,000 ಇನ್ವೆಸ್ಟ್ ಮಾಡಿದರೆ 2,000ಕ್ಕೆ ಬಂದಿದೆ. ಈವನ್ ಈಗ 2,000 ಬಂದಿದೆಯಲ್ಲ, ಇದು ಈಸಿಯಾಗಿ ಸೆಲ್ ಮಾಡ್ಬೋದಾ? ಇಲ್ಲ. ಇದು ಕೆಲವು ರೆಸ್ಟ್ರಿಕ್ಷನ್ಸ್ಗಳಿಗೆ ಅಪ್ಲೈ ಮಾಡಿ ವಾರದಲ್ಲಿ ಒಂದ್ಸಲಿ ಟ್ರೇಡ್ ಮಾಡೋ ಥರ ಮಾಡಿದ್ದಾರೆ. ಸೊ ನಾವು ನನ್ನ ಪ್ರಕಾರ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತಲೇ ಅಂದ್ಕೊಳ್ಳಿ. ನಮ್ಗೆ ಅರ್ಥ ಆಯಿತು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗಲೇ ಎಕ್ಸಿಟ್ ಆಗಿಬಿಟ್ಟಿದ್ರೆ ಸ್ವಲ್ಪ ನಷ್ಟ ಕಡಿಮೆ ಆಗಿರೋದು. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲರ 50%, ಹೌದು 50% ಅಂದರೆ ತುಂಬ ದೊಡ್ಡ ಲಾಸೇ. ಬಟ್ ಒಂದ್ಸಲಿ ಯೋಚನೆ ಮಾಡಿ, ಈ ಲಾಸ್ ಈ ಕ್ರಮ ತೊಗೋಬೇಕಾದ್ರೆ ನಾವು ಏನಕ್ಕೆ ಈ ಕ್ರಮ ತೊಗೊಂಡ್ವಿ? ಇದು ಕಂಪನಿ ಬಗ್ಗೆ ತುಂಬ ಕೆಟ್ಟ ನ್ಯೂಸ್ಗಳು ಬರೋಕ್ಕೆ ಶುರುವಾಯಿತು. ಕಂಪನಿ ಪ್ರಮೋಟರ್ಸ್ಗಳು ಇದ್ರ ಬಗ್ಗೆ ಮೋಸ ಮಾಡಿದ್ದಾರೆ ಅನ್ನೋದು ಬಂತು. ಇಷ್ಟೆಲ್ಲ ನಿಮಗೆ ಬ್ಲ್ಯಾಕ್ ಸೈನ್ಸ್ಗಳು ಬರ್ತಾ ಇರ್ಬೇಕಾದ್ರೆ ನೀವು ಇನ್ನೂ ಅದ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ಸ್ ಇಟ್ಕೊಳ್ಳೋದು ತಪ್ಪಾಗುತ್ತೆ. ನಾನು ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಈ ಥರ ನಿಮ್ಗೆ ಯಾವಾಗ ರೆಡ್ ಫ್ಲ್ಯಾಗ್ಸ್ಗಳು ರೈಸ್ ಆಗ್ತಾ ಇರುತ್ತೆ, ಆಗ ಸ್ಟಾಕಿಂದ ಎಕ್ಸಿಟ್ ಆಗೋದು ಪರವಾಗಿಲ್ಲ. ನಿಮಗೆ ಲಾಸ್ ಆದರೂ ಪರವಾಗಿಲ್ಲ, ಎಕ್ಸಿಟ್ ಆಗೋದು ಒಳ್ಳೆಯದು. ಇಲ್ಲ ಅಂತಂದರೆ ಇನ್ನೂ ತುಂಬ ಲಾಸ್ ಆಗುತ್ತೆ. ಸೊ ಇದು ನನ್ನ ಮೂರನೇ ಪಾಯಿಂಟು. ನಾಲ್ಕನೇ ಪಾಯಿಂಟ್ ಬಂದು ಕ್ವಾಲಿಟಿ ಬಿಸ್ನೆಸ್ ಕ್ಯಾನ್ ಆಲ್ಸೋ ಗೋ ರಾಂಗ್. ಏನಪ್ಪ ಹಿಂಗೆ ಹೇಳ್ತಾರೆ? ನೀ ತಾನು ಜೆನ್ಸಾಲ್ ಬಗ್ಗೆ ಹೇಳಿದೆ, ಈ ಕ್ವಾಲಿಟಿ ಬಿಸ್ನೆಸ್ ಕ್ಯಾನ್ ಆಲ್ಸೋ ಗೋ ರಾಂಗ್ ಅಂತ ಅಂದ್ಬಿಟ್ಟು 2 ಕಂಪನಿಗಳ ಬಗ್ಗೆ ಹೇಳ್ತಾ ಇದ್ದೀನಿ, ನೆಸ್ಲೆ ಮತ್ತು ಇನ್ಫೋಸಿಸ್. ಇದು ಎರಡರದ್ದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ನೆಸ್ಲೆ ಕಂಪ್ನಿದು ಬಂದಾಗ ನಾವು ನೆಸ್ಲೆ ಅಂತಂದರೆ ನಾವು ಯಾವತ್ತೂ ನೆಸ್ಲೆ ಅಂತ ನೆನ್ಪಿಟ್ಕೊಳ್ಳಲ್ಲ. ಮ್ಯಾಗಿ ಅಂತ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಮ್ಯಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದು ನೆಸ್ಲೆ ಕಂಪನಿ. ಸೊ 2019 ಮ್ಯಾಗಿ ವಿಚಾರವಾಗಿ ಗೌರ್ಮೆಂಟು ಒಂದು ಬ್ಯಾನ್ ಮಾಡುತ್ತೆ. ಎಂತಕ್ಕಪ್ಪ ಅಂತಂದರೆ, ಇದರಲ್ಲಿ ಲೀಡ್ ಕಂಟೆಂಟ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಫುಡ್ ರೆಗ್ಯುಲೇಟರಿಂದ ಬ್ಯಾನ್ ಆಗುತ್ತೆ. ಬ್ಯಾನ್ ಆದಾಗ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ತುಂಬಾ ಇಳಿಯುತ್ತೆ. ಸೊ ಇದನ್ನು ಚೆಕ್ ಮಾಡೋದಕ್ಕೆ ನಾನು ಇದನ್ನು ಒಂದು ಇದರಲ್ಲಿ ತೋರಿಸ್ತೀನಿ. 2009 ಸಾರಿ, ಇದರಲ್ಲಿ ಕರೆಕ್ಟಾಗಿ ನಂಗೆ ಡೆಪಿಕ್ಟ್ ಆಗೋಕ್ಕೆ ಸಿಗ್ತಾಯಿಲ್ಲ. ಹತ್ತತ್ರ 30% ಬಿದ್ದಿರುತ್ತೆ. ಆಗ ನನಗೆ ಗೊತ್ತಿರುವಾಗೆ 30% ಬಿದ್ದಿದೆ. ಸೊ ಏನಾಯಿತು ಅಂತಂದರೆ, ಆಗ ಇನ್ವೆಸ್ಟರ್ಸ್ಗಳು ಇಲ್ಲಿದೆ ನೋಡಿ, ಇದರಲ್ಲಿ ಇನ್ನೂ ಕರೆಕ್ಟಾಗಿ ಕ್ಲಿಯರಾಗಿ ಅಷ್ಟು ಕ್ಲಾರಿಟಿಯಾಗಿ ಬರ್ತಾಯಿಲ್ಲ. ಸೊ ಮಾರ್ಕೆಟ್ ಫಾಲ್ ಆದಾಗ 30% ಬಿದ್ದಿತ್ತು. ಈ 30% ಬಿದ್ದಾಗ ತುಂಬ ಜನ ಎಕ್ಸಿಟು ಆಗಿರ್ತಾರೆ. ಬಟ್ ಇದು ಮತ್ತೆ ಫೀನಿಕ್ಸ್ ಥರ ಬೌನ್ಸ್ ಬ್ಯಾಕ್ ಆಯಿತು. ಯಾಕೆ ಅಂತಂದರೆ, ಮತ್ತೆ ಕಂಪನಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿತ್ತು. ಅವ್ರದ್ದು ಮತ್ತು ಫುಡ್ ಮತ್ತು ಇದು ಸೇಫ್ಟಿ FSSAI ಜೊತೆ ಟೆಸ್ಟ್ ಮಾಡಿಸಿ ಅವ್ರು ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಮತ್ತೆ ಬದಲಾಗಿ ಮತ್ತೆ ಇದು ಸ್ಟಾಕ್ ವ್ಯಾಲ್ಯೂ ಓಡೋಕ್ಕೆ ಶುರುವಾಯಿತು. ಸೊ ಇದರ ಅರ್ಥ ಏನು ಅಂತಂದರೆ, ನೀವು ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೆಲವು ಟೈಮು ಕೆಟ್ಟ ನ್ಯೂಸ್ಗಳು ಬರುತ್ತೆ. ಬಟ್ ಆ ನ್ಯೂಸು ನಿಜವಾಗ್ಲೂ ಎಷ್ಟು ಕೆಟ್ಟದು ಅಥವಾ ಒಳ್ಳೆಯದು ಅದನ್ನು ನೋಡಿಕೊಂಡು ನೀವು ಡಿಸಿಷನ್ ತೊಗೋಬೇಕಾಗುತ್ತೆ. ನೋಡಿ, ಈಗ ಅದೇ ಆ ನ್ಯೂಸ್ 2019 ನ್ಯೂಸಿಂದ ಈಗ ಕರೆಂಟ್ ವ್ಯಾಲ್ಯೂನು ಏನಿಲ್ಲ ಅಂದ್ರೆ ಆಗಿಂದ ಹೀಗೆ ಮಾಡಿದ್ರೂ ಏನಿಲ್ಲ ಅಂದ್ರೆ 115% ಜಾಸ್ತಿ ಆಗಿದೆ. ಇದೇ ಥರ ಇನ್ಫೋಸಿಸಲ್ಲೂ 2019 ಒಂದು ಇಶ್ಯೂ ಆಗಿತ್ತು. ಏನಪ್ಪ ಇನ್ಫೋಸಿಸಲ್ಲಿ ಇಶ್ಯೂ ಆಗಿತ್ತು? ಅಲ್ಲೊಂದು ಆಡಿಟಿಂಗ್ ಒಂದು ವಿಸಲ್ ಬ್ಲೋವರ್ ಬಂದುಬಿಟ್ಟು ಇನ್ಫೋಸಿಸ್ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ರು, ಅಲ್ಲಿ ಆಡಿಟಿಂಗ್ ಚೆನ್ನಾಗಿ ನಡೀತಿಲ್ಲ ಅಂತ. ಇದು ಯಾವಾಗ ವಿಷಯ ಬಂತೋ, ಇನ್ಫೋಸಿಸ್ ಹತ್ರ 15-20% ಅರೌಂಡ್ ದಟ್ ಕ್ರ್ಯಾಶ್ ಆಯಿತು. ಸೊ ಅದಾಗಿ ಕೆಲವೇ ದಿನಗಳಲ್ಲಿ ಅದರ ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ಅವ್ರು ಹೇಳ್ತಾರೆ, ನಮ್ಮ ಕಂಪನಿಲಿ ಏನಾರ ಪ್ರಾಬ್ಲಮ್ ಆಗಿದ್ರೆ ನಾನು ಈಗಲೇ ರಾಜೀನಾಮೆ ಕೊಡ್ತೀನಿ ಅಂತ ದೊಡ್ಡ ಪೊಸಿಷನಲ್ಲಿದ್ದ ಆ ಟೈಮಿನ MD ಬಂದು ಹೇಳ್ತಾರೆ. ಸೊ ಅದಾದ ಮೇಲಿಂದ ಮತ್ತೆ ರೀವ್ಯಾಲ್ಯೂಟ್ ಆಗುತ್ತೆ, ಆಡಿಟಿಂಗ್ ಫರ್ಮ್ ಬಗ್ಗೆ ಮತ್ತೆ ಚೆಕ್ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಸೊ ಆಮೇಲೆ ಮತ್ತೆ ಇನ್ಫೋಸಿಸ್ ಶೇರು ಪಿಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ
ಟೆಂಪ್ರರಿ ಸೆಟ್ ಬ್ಯಾಕ್ಸ್ ಬರುತ್ತೆ. ಅನ್ಲೆಸ್ ನೀವು ಪ್ರಾಪರಾಗಿ ವೆರಿಫೈ ಮಾಡಿಲ್ಲ ಅಂತಂದರೆ ಅದು ಮತ್ತೆ ನಿಮ್ಮ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೀವು ಈ ಡಿಸಿಷನ್ ತೊಗೋಬೇಕಾದ್ರೂ ಏನು ಎತ್ತ ಅಂತ ಪೂರ್ಣ ಯೋಚನೆ ಮಾಡಬೇಕು ಮತ್ತು ನಿಮ್ಮ ಮನಸ್ಥಿತಿನ ಕಂಟ್ರೋಲ್ ಮಾಡಬೇಕು. ಕೊನೆಯದಾಗಿ ನಾವೊಂದು ಹೇಳಬೇಕು ಅಂತಂದರೆ ವಾರೆನ್ ಬಫೆಟ್ಟಿಂದ ಒಂದು ಕೋಟ್ ತಗೋತೀನಿ. ಅದು ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಆ್ಯಂಡ್ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಇದರ ಅರ್ಥ ಏನು ಅಂತಂದರೆ, ಯಾರು ಯಾವಾಗ ಮಾರ್ಕೆಟ್ನ ಕಂಡು ಹೆದರ್ಕೊಂಡು ಎಲ್ಲ ಬಿಟ್ಟು ಹೋಗ್ತಾ ಇರ್ತಾರೆ ಆಗ ನೀವು ಗ್ರೀಡಿ ಆಗಬೇಕು, ಅಂದರೆ ಆಗ ನೀವು ಜಾಸ್ತಿ ಬೈ ಮಾಡಬೇಕು. ಯಾವಾಗ ಮಾರ್ಕೆಟ್ಗೆ ಜನ ಜಾಸ್ತಿ ಬರ್ತಾ ಇದ್ದಾರೆ, ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಆಗ ಬಿ ಫಿಯರ್ಫುಲ್. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮಗೆ ಕೋವಿಡ್ ಟೈಮಲ್ಲಿ ಗೊತ್ತಿರ್ಬೋದು, ಎಲ್ಲ ಕೋವಿಡ್ ಪರಿಸ್ಥಿತಿ ನೋಡಿ ಎಲ್ಲರೂ ಬಿಟ್ಟೋದ್ರು. ಆ ಬಿಟ್ಟೋಗೋ ಟೈಮಲ್ಲಿ ಏನಾಯಿತು ಅಂತಂದರೆ ಎಲ್ಲ ಮಾರ್ಕೆಟಲ್ಲಿ ಪ್ಯಾನಿಕ್ ಶುರುವಾಯಿತು. ಸೊ ಫಾರ್ ಎಕ್ಸಾಂಪಲ್ ಬಜಾಜ್ ಫೈನಾನ್ಸ್ ಅಂತ ಸ್ಟಾಕು, ಇದು ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಇರೋ ಸ್ಟಾಕು. ಈ ಸ್ಟ್ರಾಂಗ್ ಇರೋ ಸ್ಟಾಕೇ ನಿಮ್ಗೆ ಹತ್ತತ್ರ 50% ಬಿದ್ದಿದೆ ಕೋವಿಡ್ ಟೈಮಲ್ಲಿ. ನಾವು ಇನ್ ಕೇಸ್ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿದರೆ ಈಗ ಆ ಟೈಮಿಂಗಿಂದ ಈ ಟೈಮ್ಗೆ ಏನಿಲ್ಲ ಅಂದರೂ ಹತ್ತತ್ರ 5 ವರ್ಷದಲ್ಲಿ 421% ಇನ್ಕ್ರೀಸ್ ಆಗ್ತಿತ್ತು. ಇದನ್ನೇ ಇದು ವಾರನ್ ಬಫೆಟ್ ಸರ್ ಹೇಳಿರೋದು, ಯಾವಾಗ ಜನಗಳು ಎದುರುಕೊಳ್ತಾರೋ ಆಗ ನೀವು ಗ್ರೀಡಿಯಾಗಿ, ಯಾವಾಗ ಗ್ರೀಡಿ ಆಗ್ತಾರೋ ಆಗ ನೀವು ಸ್ವಲ್ಪ ಎದುರ್ಕೊಂಡು ಸೆಲ್ ಮಾಡಿ ಅಂತ ಆ ಕೊಟೇಶನ್ನ ಇಲ್ಲಿ ಹೇಳ್ತಾ ಈ ಕಂಟೆಂಟ್ನ ಎಂಡ್ ಮಾಡೋಕ್ಕೆ ಬಯಸ್ತೀನಿ. ಬಟ್ ಈ ಕಂಟೆಂಟ್ ಎಂಡ್ ಮಾಡ್ತಾ ನಾನು ನಿಮಗೆ ಇಲ್ಲೊಂದು ಮಾತು ಹೇಳಿದೆ, ಫಂಡಮೆಂಟಲ್ ಅಂತ ಹೇಳಿದೆ. ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು, ಮತ್ತು ಹೇಗೆ ಪಿಕ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಮುಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹೇಳ್ತಾ ಈ ಮಾತನ್ನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಶುಭವಾಗಲಿ.